ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ರಾಜ್ಯದಲ್ಲೂ ಥೇನ್ ಚಂಡಮಾರುತದ ಎಫೆಕ್ಟ್ ಜೋರಾಗಿದೆ. ಚಂಡಮಾರುತದ ಪರಿಣಾಮವಾಗಿ ಇವತ್ತು ಉದ್ಯಾನ ನಗರಿಯಲ್ಲಿ ಚುಮ್ಮು ಚುಮ್ಮು ಚಳಿಯ ನಡುವೆ ಜಿಟಿ ಮಳೆಯ ಕಾಟು ಇತ್ತು. ದಿನವಿಡೀ ನಗರದಲ್ಲಿ ಇದೇ ವಾತಾವರಣವಿದ್ದರಿಂದ ನಗರದಲ್ಲಿ ಜನರ ದೈನಂದಿನ ಚಟುವಟಿಕೆಗೆ ಅಡಚಣೆಯಾಯಿತು. ಆದರೆ ಇದು ಇಷ್ಟಕ್ಕೆ ಮುಗಿಯೋದಿಲ್ಲ. ನಾಳೆಯೂ ಮಳೆ ಹಾಗೂ ಮೋಡದ ವಾತಾವರಣ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಸದ್ಯ ಥೇನ್ ಚಂಡಮಾರುತ ಬಂಗಾಳಕೊಲ್ಲಿಯ ಮೂಲಕ ತಮಿಳುನಾಡಿನ ದಕ್ಷಿಣ ಕರಾವಳಿಯನ್ನ ದಾಟಿದ್ದು ಇದುವರೆಗೂ ಥೇನ್ ತಾಂಡುವಕ್ಕೆ ತಮಿಳುನಾಡು, ಪುದುಚೇರಿ ಸೇರಿದಂತೆ ಹಲವು ರಾಜ್ಯಗಳಲ್ಲಿ 26ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಸೈಕ್ಲೋನ್ ಇದು ಸಿಸ್ಟಮ್ಸ್ ಲೋ ಪ್ರೆಷರ್ ಏರಿಯಾ ಸಿಸ್ಟಮಿಂದ ಸಾಧಾರಣ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದರ ತೀವ್ರತೆ, ಅದರ ಪ್ರಭಾವ ಎಷ್ಟಿರುತ್ತೆ, ಇಂಟೆನ್ಸಿಟಿ ಅಂದರೆ ಎಷ್ಟು ವಾಯುಭಾರ ಕುಸಿತ ಇದೆ ಅದರ ಮೇಲೆ ಒಂದು ಆಧರಿಸುತ್ತೆ. ಅದು ಸಾಧಾರಣ ಮಳೆ ನಿರೀಕ್ಷಿಸಬಹುದು, ಸ್ವಲ್ಪ ಮಾರುತಗಳ ವೇಗನೂ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಜನವರಿ 5ರ ವೈಕುಂಠ ಏಕಾದಶಿ ಪ್ರಯುಕ್ತ ರಾಜ್ಯದ ಶ್ರೀನಿವಾಸ ಭಕ್ತಾದಿಗಳಿಗೆ 3 ಲಕ್ಷ ಲಡ್ಡು ಪ್ರಸಾದ ವಿತರಣೆಯಾಗಲಿದೆ. ಮುಜರಾಯಿ ಇಲಾಖೆ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಹಾಗೂ ಸಾಯಿಗೋಲ್ಡ್ ಪ್ಯಾಲೇಸ್ ಮಾಲೀಕ ಶರವಣ ಅವರ ವತಿಯಿಂದ ಲಡ್ಡು ವಿತರಣೆ ನೆರವೇರಲಿದೆ. ಕಳೆದ 5 ದಿನಗಳಿಂದ 100 ಮಂದಿ ಕಾರ್ಮಿಕರಿಂದ ಲಡ್ಡು ತಯಾರಿಯಾಗ್ತಾ ಇದ್ದು ಒಟ್ಟು 300 ಟಿನ್ ತುಪ್ಪವನ್ನು ಲಡ್ಡುಗಳಿಗೆ ಬಳಸಲಾಗಿದೆ. ಜನವರಿ 4 ಮತ್ತು 5ರಂದು ರಾಜ್ಯದ ಎಲ್ಲಾ ದೇವಸ್ಥಾನಗಳಲ್ಲಿ ಈ ಲಡ್ಡುಗಳನ್ನು ಹಂಚಲಾಗುತ್ತೆ. ಒಂದು ವೈಕುಂಠ ಏಕಾದಶಿಗೆ ತಿಮ್ಮಪ್ಪನ ಪ್ರಿಯವಾದಂಥ ಒಂದು ಸಿಹಿ ಅಥವಾ ಪ್ರಸಾದ ಲಡ್ಡು, ಮತ್ತು ಶಿವರಾತ್ರಿ ದಿವಸ ಶಿವನಿಗೆ ಪ್ರಿಯವಾದ ಗಂಗೆ, ಆ ಗಂಗಾಜಲನ ವಿತರಣೆ ಮಾಡುವಂಥ ಒಂದು ಘೋಷಣೆ ಮಾಡಿ ಪ್ರಾರಂಭ ಮಾಡಿದೆ. ಆ ಘೋಷಣೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗುವಂಥ ಮಾತು ಏನು ಕೊಟ್ಟಿದ್ದೆ ಆ ಮಾತು ಉಳಿಸ್ಕೊಳ್ಳುವಂಥ ಕರ್ತವ್ಯ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಒಂದು 3.5 ಲಕ್ಷ ಲಾಡನ್ನು ತಯಾರಿ ಮಾಡ್ತಾ ಇದ್ದಾರೆ. 4-5 ದಿವಸಗಳಿಂದ ನಡೀತಾ ಇದೆ. ಇದರೊಂದು ಉದ್ದೇಶ ಇಷ್ಟೇ, ಈ ನಾಡಿನ ಸಮಸ್ತ ನಾಗರಿಕರು ಎಲ್ಲರಿಗೂ ಕೂಡ ಈ ಶ್ರೀನಿವಾಸನ ಕೃಪಾ ಕಟಾಕ್ಷ ಸಿಗಲಿ, ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎಲ್ಲರ ಜೀವನದಲ್ಲಿ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಲಾಡು ವಿತರಣೆ. ಪ್ರತಿಷ್ಠಿತ ಸರ್ಕಾರಿ ಸ್ವಾಮ್ಯದ ಇಎಸ್ಐಸಿ ಮಾದರಿ ಆಸ್ಪತ್ರೆಯ ಸುವರ್ಣ ಮಹೋತ್ಸವವನ್ನು ಇಂದು ಆಚರಿಸಲಾಯಿತು. ಬೆಂಗಳೂರಿನ ರಾಜಾಜಿನಗರದಲ್ಲಿ ಆಸ್ಪತ್ರೆ ಆವರಣದಲ್ಲೇ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ವಿಮೆಯ ಫಲಾನುಭವಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸರ್ಕಾರಿ ಆಸ್ಪತ್ರೆ ಬಡವರಿಗೆ ನೆರವಾಗ್ತಾ ಇರುವುದನ್ನು ಸಚಿವ ಸುರೇಶ್ ಕುಮಾರ್ ಶ್ಲಾಘಿಸಿದರು. ಇನ್ನು ಕರ್ನಾಟಕದಲ್ಲಿನ ಚಿನ್ನದ ದರ ಎಷ್ಟಿತ್ತು ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 25,290 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ದರದಲ್ಲಿ 300 ರೂಪಾಯಿ ಏರಿಕೆಯಾಗಿದೆ. 24 ಕ್ಯಾರೆಟ್ನ ಚಿನ್ನದ 10 ಗ್ರಾಂ ಚಿನ್ನಕ್ಕೆ 28,090 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ದರದಲ್ಲಿ 100 ರೂಪಾಯಿ ಏರಿಕೆಯಾಗಿದೆ.